ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ರವೆ ಉಂಡೆ ರೆಸಿಪಿಯ ಒಂದು ವೀಡಿಯೋನ ತೊಗೊಂಡು ಬಂದಿದ್ದೀನಿ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 kg ರವಾನ ತೊಗೊಂಡಿದ್ದೀನಿ. ಅದು ಸೂಜಿ ರವೆ ಅಥವಾ ಬಾಂಬೆ ರವನು ಅಂತ ಕೂಡ ಹೇಳ್ತಾರೆ. ಅದೇ ರೀತಿ ನಾನಿಲ್ಲಿ ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಏಕೆ ತೊಗೊಂಡಿದ್ದೀನಿ ಅಂತ ಆಮೇಲೆ ಗೊತ್ತಾಗುತ್ತೆ. ಸೊ ಅದೇ ರೀತಿ ಇಲ್ಲಿ ನಾನು 2 kg ರವಕ್ಕೆ 5 ಗಿಲಾಸು ಅಂತ ನಮ್ಮ ಕಡೆ ಕರಿತೀರಿ. ಸೊ ಗ್ಲಾಸ್ ಅಂತ, ಓಕೆನಾ? ಸೊ ಈ ಥರ ಒಂದು ಗ್ಲಾಸು 5 ಗ್ಲಾಸಷ್ಟು ನಾನಿಲ್ಲಿ ಸಕ್ಕರೆನ ಹಾಕ್ತಾಯಿದ್ದೀನಿ. ಅದೇ ರೀತಿ 1 ಗ್ಲಾಸಷ್ಟು ನೀರು, 5 ಗ್ಲಾಸ್ ಸಕ್ಕರೆ, 1 ಗ್ಲಾಸಷ್ಟು ನೀರು. ಸೊ ಅದು ಪಾನ ಮಾಡೋಕ್ಕೆ ಅಂತ ಬಿಟ್ಬಿಡೋಣ. ಅದೇ ರೀತಿಲಿ ರವಾನ ನಾವು ಚೆನ್ನಾಗಿ ಹುರ್ಕೋಬೇಕು. ಅದು ಡಾಲ್ಡಾ ಅಂತ ಏನಂತೀವಿ. ಸೊ ತುಪ್ಪ ಇದ್ದರೆ ತುಪ್ಪದಲ್ಲೂ ಕೂಡ ಹುರ್ಕೋಬೋದು. ಬಟ್ ನಾನಿಲ್ಲಿ ಡಾಲ್ಡಾದಲ್ಲಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನೋಡ್ಬೋದು. ಸೊ 2 kg ರವಾನ ನಾನು ಹುರಿತಾ ಇದ್ದೀನಿ. ಕೈ ಆಡಿಸ್ತಾನೆ ಇರಬೇಕು. ತುಂಬ ಜೋರು ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ಥರ ಚೆನ್ನಾಗಿ ಹುರಿಬೇಕು. ಓಕೆ, ತುಂಬ ಉದುರು ಥರ ಆಗಬಾರ್ದು, ಸ್ವಲ್ಪ ಮೃದುವಾಗಿರಬೇಕು. ಸೊ ಪಾನ ಕೂಡ ರೆಡಿ ಆಗಿದೆ. ಸೊ ಹುರಿದಿರುವಂಥ ರವದಲ್ಲಿ ಪಾನವನ್ನು ಸೋಸಿ ಹಾಕ್ಕೋಬೇಕು. ಈ ಥರ ಚೆನ್ನಾಗಿ ಕಲಿಸ್ಬೇಕು. ಸಕ್ಕರೆ ಜಸ್ಟ್ ಕರಗಿದ್ರೆ ಸಾಕು, ಅದೇನು ಏರ್ ಬರಬೇಕು ಅಂತ ಏನೂ ಇಲ್ಲ, ಜಸ್ಟ್ ಕರಗಿದ್ರೆ ಸಾಕು. ಅದೇ ರೀತಿ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಹಾಕ್ತಾಯಿದ್ದೀನಿ. ಸೊ ಒಂದು ಅರ್ಧ ಕಪ್ಪಷ್ಟು ತುರಿದಿರುವಂಥ ಕೊಬ್ಬರಿನ ಇಲ್ಲಿ ಹಾಕ್ತಾಯಿದ್ದೀನಿ. ಆಪ್ಷನಲ್ಲು, ನಿಮ್ಮ ಇಷ್ಟ, ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಸೊ ನೆಕ್ಸ್ಟು ಕಟ್ತಾ ಇದ್ದೀವಿ ಉಂಡೆಗಳನ್ನು. ಇನ್ನೂ ಒಂದು, ಏನಾದರೂ ತುಂಬ ಜಲ್ದಿ ಬೇಗ ಗಟ್ಟಿ ಆಯ್ತಪ್ಪ ಅಂದರೆ ಒಂದು ವಾತಾವರಣಕ್ಕೆ ಏನಾಗ್ಬಿಡುತ್ತೆ, ಪಾನ ಎಲ್ಲ ಹಾಕಿರ್ತೀವಲ್ಲ, ತುಂಬ ಗಟ್ಟಿ ಆಗಿಬಿಡ್ತಪ್ಪ ಅಂತಂದರೆ ನೀವು ಕಾಸಿರುವಂಥ ಹಾಲನ್ನು ಕೂಡ ಹಾಕಿ ಉಂಡೆಗಳನ್ನು ಕಟ್ಬೋದು. ತುಂಬ ಮೃದು ಆಗುತ್ತೆ. ಈ ಥರ ಹಾಲುಗಳನ್ನಾದರೂ ಹಾಕಿ ಕಟ್ಬೋದು. ನಾವಿಲ್ಲಿ ಹಾಕಿಲ್ಲ, ಹೇಳ್ತಾ ಇದ್ದೀನಿ ನಿಮಗೆ, ಆಪ್ಷನಲ್ ಆಗಿ. ಈ ಥರ ಒಂದು ಮೀಡಿಯಮ್ ಸೈಜ್ನ ಉಂಡೆಗಳನ್ನಾಗಿ ಕಟ್ಟಬೇಕು. ಸೊ ಕಟ್ಟಿ ಗೋಡಂಬಿನ ಅದರ ಮೇಲೆ, ಉಂಡೆಯ ಮೇಲೆ ಇಡಬೇಕು. ಈ ಥರ ಒಂದು ಮೀಡಿಯಮ್ ಸೈಜ್ಗಳಲ್ಲಿ ಉಂಡೆಗಳನ್ನು ಕಟ್ಟಿದರೆ ಸಾಕು. ಇದು ಏನಪ್ಪ ಅಂತಂದರೆ 1-2 ದಿನದವರೆಗೂ ನೀವು ಸ್ಟೋರ್ ಮಾಡಿ ಇಟ್ರಿ ಅಂದರೆ ರವೆ ಏನಾಗುತ್ತೆ, ಚೆನ್ನಾಗಿ ಅಳ್ಳುತ್ತೆ, ಅಂದರೆ ಮೃದುವಾಗಿ ಬರುತ್ತೆ. ಸೊ ನೋಡ್ಬೋದು, ಗಟ್ಟಿ ಆಗ್ತಾಯಿತ್ತು. ಸೊ ಹಂಗಾಗಿ ನಾವು ಇಲ್ಲಿ ಸ್ವಲ್ಪ ಹಾಲನ್ನು ಹಾಕಿದ್ವಿ. ಅದು ಕಾಸಿರುವಂಥ ಹಾಲು. ನೋಡಿದ್ರಲ್ವ ಯಾವ ಥರ ನಾವು ರವೆ ಉಂಡಿನ ಒಂದು ಸಿಂಪಲ್ ವೇಯಲ್ಲಿ, ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ, ಅತಿ ಬೇಗನೆ ಕೇವಲ ರವೆ ಮತ್ತು ಸಕ್ಕರೆ, ಜಸ್ಟ್ ಇದರಲ್ಲೇ ನಾವು ರವೆ ಉಂಡಿನ ಯಾವ ಥರ ಕಟ್ಟಿದ್ವಿ ಅಂತ. ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಒಂದು ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ.